ಹಾಯ್, ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ನಮಸ್ತೆ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ದಸರಾ ಸ್ಪೆಷಲಾಗಿ ಫಸ್ಟ್ ಡೇ ಬೆಳಗಿನ ಜಾವ 4 ಗಂಟೆಗೆ ಶುರುವಾಯಿತು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಳಗಿನ ಜಾವ ಬೇಗ ಎದ್ದು ಎಲ್ಲರೂ ಜಮ್ಮಿ ಗಿಡಕ್ಕೆ ಹೋಗಿ ಬರೋದು ನಿಮಗೆಲ್ಲರಿಗೂ ಗೊತ್ತು. ನಮ್ಮ ಕನ್ನಡದಲ್ಲಿ ಬಂದು ಬನ್ನಿ ಗಿಡ ಅಂತಾರೆ, ತೆಲುಗಿನಲ್ಲಿ ಜಮ್ಮಿ ಗಿಡ ಅಂತಾರೆ. ಸೊ ನಾನು ಕೂಡ ಗುಡಿ ಟೆಂಪಲ್ಗೆ ಹೋಗೋಣ ಅಂತಂದು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಕಸ ಗುಡಿಸಿ ನೀಟಾಗಿ ಬಂಡೆ ಎಲ್ಲ ಒರೆಸಿ ಒಳಗಡೆ ಕೆಲಸ ಮಾಡಿಕೊಂಡೆ. ಹೊರಗಡೆ ತುಂಬ ಕತ್ಲೆ ಇರೋದ್ರಿಂದ ಫಸ್ಟು ನಾನು ಒಳಗಡೆ ಎಲ್ಲ ಕೆಲಸ ಶುರು ಮಾಡಿಕೊಂಡು ಮುಗಿಸ್ಕೊಂಡು ಬಂದೆ. ಅದಾದ ನಂತರ ಇಲ್ಲಿ ಕೆಲವೊಂದು ಹೂ ಕೆಳಗಡೆ ಬಿದ್ದಿರೋದನ್ನು ತೆಗಿತಾ ಇದ್ದೀನಿ. ಇವು ಪ್ಲ್ಯಾಂಟ್ಸಿಂದ ಕಿತ್ತಬಾರ್ದು ಅಂತ ಕೇಳ್ತಾರೆ, ಅದು ಯಾವುವು ಅಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೊರಗಡೆ ಕೆಲಸ ಮುಗಿಸ್ಕೊಂಡು ನಾನು ನೀಟಾಗಿ ಎಲ್ಲ ಕಸ ಎಲ್ಲ ಗುಡಿಸಿ ವಾಟರ್ ಎಲ್ಲ ಹಾಕಿ ಪ್ಲ್ಯಾಂಟ್ಸ್ಗಳಿಗೆಲ್ಲ ವಾಟರ್ ಹಾಕಿ ಮೊಗ್ಗು ಹಾಕಿ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಹೋಗೋಷ್ಟಿಗೆ 5:30 ಆಗಿತ್ತು. ಅದಾದ ನಂತರ ನಾನು ಸ್ನಾನ ಮಾಡೋಕ್ಕೆ ಹೋದೆ. ಸ್ನಾನ ಮಾಡಿ ಒಳಗಡೆ ಬರೋಷ್ಟಿಗೆ ಲೇಟ್ ಆಗಿತ್ತು. ನಾನು ನೈವೇದ್ಯ ಮಾಡಬೇಕು ಅಂತ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ನಮ್ಮ ಯಜಮಾನರು ಆಲ್ರೆಡಿ ಅನ್ನ ಎಲ್ಲ ಮಾಡಿಟ್ಟಿದ್ರು. ನಾನು ಬಂದು ಖಾರ ಪೊಂಗಲ್ಗೆ ಬೇಕಾಗಿರೋವಂಥದ್ದು ಒಗ್ಗರಣೆ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆನ ಹಾಕಿ ನೈವೇದ್ಯನ ರೆಡಿ ಮಾಡಿಕೊಂಡೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ಮುಂಚೆನೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಏನಿದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಅನ್ಕೊತಾ ಇದ್ದೀರಾ? ಹೌದು, ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್ನೇ, ಬಟ್ ಇದ್ರ ಹಿಂದ್ಗಡೆನೇ ಜಮ್ಮಿ ಗಿಡ ಇದೆ. ಇಲ್ಲೇ ನಾನು ಫಸ್ಟ್ ಮೊದಲನೇ ದಿನ ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದು. ನಾನು ಗಿಡಕ್ಕೆಲ್ಲ ಫಸ್ಟು ನೀರೆಲ್ಲ ಹಾಕಿ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ದೀಪ ಹಚ್ಚಿ ನೈವೇದ್ಯ ಎಲ್ಲ ಇಟ್ಟು ಮಂಗಳಾರತಿ ಎಲ್ಲ ಮಾಡಿ ಮೊದಲನೇ ದಿನ ತೆಂಕಾಯಿ ಹೊಡಿಬೇಕು ಅಂತ ತೆಂಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ಮನೆಗೆ ಬಂದೆ. ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ.